ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ. ಇವಾಗ ನಾನು ಮಾರ್ನಿಂಗ್ ಮಕ್ಕಳಿಗೆ ಪಾಸ್ತಾ ಮಾಡಿ ಕೊಟ್ಟಿದ್ದೇನೆ. ಆ, ನನ್ನ ಮಗಳಿಗೆ ಸ್ವಲ್ಪ ಹುಷಾರಿಲ್ಲದ್ರಿಂದ ಅವಳು ಸ್ಕೂಲಿಗೆ ಸಹ ನಾನು ಕಳಿಸ್ಲಿಲ್ಲ. ಇಲ್ಲಿ ಇವಾಗ ನಾನು ಪಾನಿಪುರಿಗೆ ಅಂತ ಆಲೂಗಡ್ಡೆದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ವಾಶ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಪಾನಿಪುರಿ ಈಸಿಯಾಗಿ ಮಾಡುವ ಒಂದು ಸ್ನ್ಯಾಕ್ಸ್. ನನ್ನ ಮಗಳಿಗೆ ಯಾವಾಗಾದ್ರೂ ಮನಸ್ಸಾದ್ರೆ ಅವಳು ಮಾಡಿ ಕೊಡ್ಲಿಕ್ಕೆ ಹೇಳ್ತಾಳೆ. ಅವಳದ್ದು ಫೇವ್ರೆಟ್ ಪಾನಿಪುರಿ. ಹಾಗೆ ನಾನು ಯಾವಾಗಾದ್ರೂ ಒಂದು ಸಲ ಮಾಡಿ ಕೊಡ್ತೇನೆ ಅವಳಿಗೆ. ಇವಾಗ ನಾನು ಇದು ಕಿಚನ್ ಕ್ಲೀನರ್. ಇದು ನಾನು ಮಿಶೋದಲ್ಲಿ ಆರ್ಡರ್ ಮಾಡಿರುವಂತದ್ದು. ಇದಕ್ಕೆ ಒಂದು 80 ರುಪೀಸ್. ತುಂಬಾ ಒಳ್ಳೆ ಕ್ಲೀನ್ ಆಗ್ತದೆ ಇದು. ನೀವು ನೋಡ್ಬೋದು ಎಷ್ಟು ಒಳ್ಳೆ ಕ್ಲೀನ್ ಆಗ್ತದೆ ಅಂತ. ನಾನು ಸ್ವಲ್ಪ ಒಂದು 3-4 ಡ್ರಾಪ್ಸ್ ಹಾಕಿ ಸ್ವಲ್ಪ ರಬ್ ಮಾಡ್ತಾ ಇದ್ದೇನೆ. ತುಂಬಾ ಒಳ್ಳೆ ಕ್ಲೀನ್ ಆಗ್ತದೆ. ನಾನಿದು ಕಿಚನ್ ಕ್ಲೀನರ್ ಇದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಹಾಕ್ತೇನೆ. ನಿಮ್ಗೆ ಬೇಕಾದ್ರೆ ತಗೊಳ್ಬಹುದು. ಒಂದು 3-4 ಡ್ರಾಪ್ಸ್ ಹಾಕಿದ್ದೇನೆ ನಾನು. ತುಂಬ ಒಳ್ಳೆ ಕ್ಲೀನ್ ಆಗ್ತದೆ. ಯಾವುದೇ ರೀತಿಯ ಸೋಪು ಎಲ್ಲ ಯೂಸ್ ಮಾಡಬೇಕಂತ ಇಲ್ಲ. ಸಿಂಪಲ್ ಆಗಿದೊಂದು ಕಿಚನ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ಬೋದು. ಹಾಗೆ ಇಲ್ಲಿ ಇವಾಗ ನಾನು ಪಾನಿಪುರಿಗೆ ಕಟ್ಟಿಂಗಿಗೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ನಾನು 2 ಟೊಮೆಟೊ ಹಾಗೆ 2 ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. ಇಲ್ಲಿ ಪಾನಿಪುರಿ ಮಸಾಲ ಹಾಗೆ ಪೂರಿ ಕೂಡ ನಾನು ತಗೊಂಡಿಟ್ಟಿದ್ದೇನೆ. ಇದು ನಮಗೆ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗ್ತದೆ. ನಾವು ಈ ರೀತಿಯಾಗಿ ಹೊರಗಡೆ ಪಾನಿಪುರಿ ತಿನ್ನುವಾಗೆಂತ ಮನೆಯಲ್ಲಿ ಮಾಡಿ ತಿಂದರೆ ತುಂಬ ಹೆಲ್ದಿ ಆಗಿರ್ತದೆ. ಇಲ್ಲಿ ನಾನು ಇವಾಗ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದೇನೆ. ಕಟ್ಟಿಂಗ್ ಆದಷ್ಟು ಸಣ್ಣ ಮಾಡಿದರೆ ಒಳ್ಳೆಯದು. ಇಲ್ಲಿ ನಾನು ಆಲೂಗಡ್ಡೆನ ಬೇಯಿಸಲಿಕ್ಕೆ ಸಹ ಇಟ್ಟಿದ್ದೇನೆ. ಓಕೆ, ಇವಾಗ ಎಲ್ಲ ಕಟ್ಟಿಂಗ್ ಎಲ್ಲ ಆಗಿದೆ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾರೆಲ್ಲ ಫ್ರೆಂಡ್ಸ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಆದರೆ, ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂದರೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಹಾಗೆ ಏನಾದರೂ ಒಂದು ಕಮೆಂಟ್ ಕೂಡ ಮಾಡಿ. ಇದು ಪಾನಿಪುರಿ ಮಸಾಲ. ನಾನೊಂದು 2 ಲೋಟ ಆಗುವಷ್ಟು ಒಂದು ಪಾತ್ರೆಗೆ ನೀರನ್ನು ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಫ್ಲೇವರಿಗಂತ ಕೊತ್ತಂಬರಿ ಸೊಪ್ಪು ಹಾಕಿ ಈ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಪಾನಿಪುರಿ ನೀರನ್ನು ನಿಮಗೆ ಬೇಕಾದರೆ ಫ್ರಿಜ್ಜಲ್ಲಿ ಇಡ್ಬೋದು. ನಾನೊಂದು 5 to 6 days ತನಕ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ತೇನೆ. ಪೂರಿ ಮಾತ್ರ ಯಾವಾಗ ಬೇಕು ಆ ಟೈಮಲ್ಲಿ ಮಾತ್ರ ಫ್ರೈ ಮಾಡಿಕೊಂಡು ಯೂಸ್ ಮಾಡಿದರೆ ಆಯಿತು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೆ ನನ್ನ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ಸಿಗ್ತದೆ. ಇವಾಗ ಆಲೂಗಡ್ಡೆ ಎಲ್ಲ ಬಾಯ್ಲ್ ಆಗಿದೆ ಚೆನ್ನಾಗಿ. ಅದನ್ನು ಇವಾಗ ಚೆನ್ನಾಗಿ ಒಂದು ಸ್ಪೂನಲ್ಲಿ ಸ್ವಲ್ಪ ಕಟ್ ಮಾಡಿ ಅದರ ನಂತರ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಬಿಸಿ ಇರುವಾಗಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಈಸಿ ಆಗ್ತದೆ. ಇಲ್ಲಾಂದರೆ ಅದು ಸ್ಮ್ಯಾಶ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಗಟ್ಟಿಯಾದ ನಂತರ. ಹಾಗೆ ಇವಾಗ ಕಟ್ ಮಾಡಿರುವಂಥ ಈರುಳ್ಳಿ ಟೊಮೆಟೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು.
ಓಕೆ, ಇಲ್ಲಿ ಇವಾಗ ರೆಡಿ ಆಗಿದೆ ಎಲ್ಲ. ಇದು ನಾನು ಫ್ರೈ ಮಾಡಿಟ್ಟಂತಹ ಪೂರಿಯನ್ನು ಮಿಡಲಲ್ಲಿ ಸ್ವಲ್ಪ ಹೋಲ್ ಮಾಡಿ ಅದರಲ್ಲಿ ಈರುಳ್ಳಿ, ಆಲೂಗಡ್ಡೆ ಎಲ್ಲ ನಾವು ರೆಡಿ ಮಾಡಿದ್ದೇವಲ್ಲ ಅದನ್ನು ಈ ರೀತಿಯಾಗಿ ಸ್ವಲ್ಪ ಮಸಾಲವನ್ನು ಅದರಲ್ಲಿ ಹಾಕಬೇಕು. ಮತ್ತು ನಾವು ತಿನ್ನುವಾಗ ಅದರ ಪಾನಿಯನ್ನು ಹಾಕಿ ತಿಂದರೆ ಆಯಿತು, ತುಂಬ ಟೇಸ್ಟಿಯಾಗಿ ಬರ್ತದೆ. ನಾರ್ಮಲ್ ಆಗಿ ಎಲ್ಲರಿಗೂ ಪಾನಿಪುರಿ ಮಾಡೋದು ಗೊತ್ತಿರ್ತದೆ, ಆದರೆ ಯಾರಿಗೆಲ್ಲ ಗೊತ್ತಿಲ್ಲ ಒಂದು ಹೆಲ್ಪ್ ಆಗ್ತದಲ್ವಾ. ಹಾಗೆ ನನ್ನ ಮಗಳಿಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ. ಯಾವಾಗಾದ್ರೂ ಮಾಡಿಕೊಡ್ಲಿಕ್ಕೆ ಹೇಳಿದಾಗ ನಾನು ಈ ರೀತಿಯಾಗಿ ಮಾಡ್ತೇನೆ, ಕ್ವಿಕ್ ಆಗಿ ಕೂಡ ಆಗ್ತದೆ ಅಲ್ವಾ. ಹಾಗಾಗಿ ಓಕೆ, ಇಲ್ಲಿ ಪಾನಿಪುರಿ ರೆಡಿ ಆಗಿದೆ. ನಾನಿಲ್ಲಿ ಸ್ವಲ್ಪ ತರಕಾರಿ ಮಾಡಿದ್ದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಅಲ್ವಾ. ಇಲ್ಲಿ ಸ್ವಲ್ಪ ನಾನು ನೀರು ಹಾಕ್ತಾ ಇದ್ದೇನೆ. ಈವ್ನಿಂಗ್ ಟೈಮ್ ಮತ್ತು ಮಾರ್ನಿಂಗ್ ಟೈಮ್ ನಾನು ಯಾವಾಗಲೂ ಸ್ವಲ್ಪ ನೀರು ಹಾಕ್ತೇನೆ. ಲಾಸ್ಟ್ ನೈಟು ತುಂಬ ಮಳೆ ಬಂದಿತ್ತು. ನಾನು ನಿಮಗೆ ಹೇಳಿದ್ದೆ ತುಂಬ ಮಳೆ ಬಂದಿದೆ ಅಂತ. ನಾನು ಎಣಿಸ್ಕೊಂಡಿದ್ದೆ ಏನಾದರೂ ತರಕಾರಿ ಹಾಳಾಗ್ತದಂತ, ಬಟ್ ಏನೂ ಆಗಲಿಲ್ಲ, ತುಂಬ ಒಳ್ಳೆದಿದೆ, ಏನೂ ಆಗಲಿಲ್ಲ. ಹಾಗೆ ಬಸಳೆಗೆಲ್ಲ ನಾನು ಈ ರೀತಿಯಾಗಿ ಬಕೆಟಲ್ಲಿ ನೀರು ಹಾಕೋದು. ಬಸಳೆ ಕೂಡ ಸ್ವಲ್ಪ ಒಳ್ಳೆ ಆಗಿದೆ ಇವಾಗ. ಈ ಹರಿವೆ ಸೊಪ್ಪೆಲ್ಲ ಇನ್ನೊಂದು 10 ಡೇಸಲ್ಲಿ ಒಳ್ಳೆ ಗ್ರೋತ್ ಆಗ್ತದೆ. ಇದು ಹರಿವೆ ಸೊಪ್ಪಲ್ಲಿ ಗ್ರೀನ್ ಕಲರ್, ಇದು ಈ ಕಡೆ ಇರುವಂಥದ್ದು ಹರಿವೆ ಸೊಪ್ಪಲ್ಲಿ ರೆಡ್ ಕಲರ್. ಇದು ಈ ರೀತಿಯಾಗಿ ಮನೆಯಲ್ಲಿ ಏನಾದರೂ ವೆಜಿಟೇಬಲ್ ಎಲ್ಲ ಮಾಡಿದರೆ ನೋಡ್ಲಿಕ್ಕೆ ಡೈಲಿ ಖುಷಿ ಆಗ್ತದೆ. ಈ ರೀತಿ ಎಲ್ಲ ನೀರು ಹಾಕೋದು ಎಲ್ಲ ಟೈಮ್ ಪಾಸ್ ಕೂಡ ಆಗ್ತದೆ. ಇಲ್ಲಿ ನನ್ನ ಮಗ ನೀರಲ್ಲಿ ಆಟ ಆಡ್ತಾ ಇದ್ದಾನೆ. ನನ್ನ ಮಗಳಿಗೆ ಸ್ವಲ್ಪ ಜ್ವರ ಇರೋದ್ರಿಂದ ನಾನು ಅವನಿಗೆ ಸ್ಕೂಲಿಗೆ ಸಹ ಕಳಿಸಲಿಲ್ಲ. ಹಾಗೆ ಅವನಿಗೆ ಬೋರ್ ಆಗುದಿಲ್ಲ, ಅಂದರೆ ಅವಳ ಜೊತೆ ಏನಾದರೂ ಆಟ ಆಡ್ಕೊಂಡು ಇರ್ತಾನೆ ಅವನಿಗೆ ಸ್ವಲ್ಪ ನೀರಲ್ಲಿ ಆಟ ಆಡಲಿಕ್ಕೆ ಬಿಟ್ಟದಕ್ಕೆ ಈ ರೀತಿ ಮಣ್ಣಲ್ಲೆಲ್ಲ ಆಟ ಆಡ್ಕೊಂಡಿದ್ದ. ಮಕ್ಕಳು ಹಾಗೆ ಅಲ್ವಾ, ಮಣ್ಣಲ್ಲಿ ಆಟ ಆಡಲಿಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಇಲ್ಲಿ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ಆಟ ಆಡಲಿಕ್ಕೆ ಬಿಟ್ಟರೆ ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಬೋರ್ ಆಗ್ತದೆ. ಅವನ ನೀರನ್ನು ಕುಡಿಲಿಕ್ಕೆ ಸಹ ಟ್ರೈ ಮಾಡ್ತಿದ್ದ. ಅವನಿಗೆ ಯಾವುದೇ ಟಾಯ್ ಆಗಲಿ ಒಂದು ಸ್ವಲ್ಪ ಹೊತ್ತು ಮತ್ತೆ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಇವಾಗ ನನ್ನ ಅಮ್ಮ ಹೊರಗೆ ಜಾಲೆಲ್ಲ ಗುಡಿಸ್ತಾ ಇದ್ದಾರೆ. ಅವರಿಗೆ ಏನಾದರೂ ಕೆಲಸ ಮಾಡ್ತಾ ಇರಬೇಕು. ನಾನು ಇಷ್ಟು ಹೇಳಿದ್ರು ಸಹ ಕೇಳುವುದಿಲ್ಲ, ಕೂತ್ಕೊಳ್ಳಿ ಸಾಕಾಗ್ತದೆ ಅಲ್ವಾ ಅಂತ. ಅವರಿಗೇನಾದರೂ ಕೆಲಸ ಮಾಡ್ತಾನೆ ಇರಬೇಕು. ನಾನು ಮತ್ತೆ ಇರಲಿ ಅಂತ ಬಿಡುದು, ಅವರಿಗೂ ಸಹ ಟೈಮ್ ಪಾಸ್ ಆಗೋದಿಲ್ಲ ಅಲ್ವಾ. ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ. ಹಾಗೆ ನಾನಿವಾಗ ನಿಮಗೆ ತೋರಿಸ್ತಾ ಇರುವಂಥದ್ದು ಪೀರಿಯಡ್ ಪ್ಯಾಡ್. ಇದು ನಾನು ಆನ್ಲೈನಲ್ಲಿ ತಗೊಂಡಿರುವಂಥದ್ದು ಮಿಶೋದಲ್ಲಿ. ಮಿಶೋ ಆ್ಯಪ್ ತುಂಬ ಚಿಪೆಸ್ಟ್ ಆಗಿರುವಂಥ ಆ್ಯಪ್. ಇದು ಎವರ್ಟೀನ್ ಅಂತ. ಇದಕ್ಕೆ ಒಂದು 150 ರೂಪೀಸ್ ಒಳಗೆ ನಿಮಗೆ ಸಿಗ್ತದೆ. 40 ಪ್ಯಾಡ್ ಸಿಗ್ತದೆ ಇದರಲ್ಲಿ. ತುಂಬ ಒಳ್ಳೆ ಪ್ಯಾಡ್, ಲಾಂಗ್ ಲಾಸ್ಟಿಂಗ್ ಕೂಡ. ನಿಮಗೆ ಎಕ್ಸೆಲ್ ಸೈಜಲ್ಲಿ ಸಿಗ್ತದೆ ಇದು. 40 ಪ್ಯಾಡ್ ಸಿಗ್ತದೆ ಇದರಲ್ಲಿ. ತುಂಬ ಕಂಫರ್ಟೇಬಲ್, ಹೆವಿ ಫ್ಲೋ ಇರುವಾಗ ಕೂಡ ನಿಮಗೆ ಈ ಪ್ಯಾಡನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಒಂಥರ ಫ್ಲವರ್ ಇದು ಸ್ಮೆಲ್ ಇರ್ತದೆ, ಒಂಥರ ಒಳ್ಳೆ ಪರಿಮಳ ಇರ್ತದೆ. ನಾರ್ಮಲ್ ಆಗಿ ಪೀರಿಯಡ್ ಆದಾಗ ಪ್ಯಾಡ್ಸ್ ಯೂಸ್ ಮಾಡಿದಾಗ ಒಂಥರ ಸ್ಮೆಲ್ ಬರ್ತಾ ಇರ್ತದೆ, ಬಟ್ ಇದು ಹಾಗೇನಿಲ್ಲ, ತುಂಬ ಪರಿಮಳ ಇರ್ತದೆ. ಹಾಗೆ ಏನು ಇಚ್ಚಿಂಗ್ ಎಲ್ಲ ಆಗೋದಿಲ್ಲ. ನೀವು ಆರಾಮಾಗಿ ಇದನ್ನು ತಗೊಳ್ಬಹುದು. ನಿಮಗೆ ರೇಟ್ ಕೂಡ ಕಡಿಮೆಯಲ್ಲಿ ಸಿಗ್ತದೆ. 150 ಒಳಗೆ ಇರ್ತದೆ ಇದರ ರೇಟು. ಹಾಗೆ ಇಲ್ಲಿ ನನ್ನ ಮಗಳು ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ಅವಳಿಗೆ ಇತ್ತೀಚೆಗೆ ಸ್ವಲ್ಪ ಡ್ರಾಯಿಂಗ್ ಎಲ್ಲ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದೆ. ಏನಾದರೂ ಸ್ವಲ್ಪ ಮಾಡ್ತಾ ಇರ್ತಾಳೆ. ಹಾಗೆ ಇಲ್ಲಿ ನನ್ನ ಮಗನಿಗೆ ಜ್ವರ ಆದದ್ರಿಂದ ಊಟ ಮಾಡಲಿಕ್ಕೇ ಕೇಳುವುದಿಲ್ಲ.
ನಾರ್ಮಲಲ್ಲಿ ಅವನು ಮೊಬೈಲ್ ಎಲ್ಲ ಯೂಸ್ ಮಾಡೋದು ತುಂಬ ಕಮ್ಮಿ, ಅವನಿಗೆ ಅಭ್ಯಾಸನೇ ಇಲ್ಲ ಮೊಬೈಲ್ ನೋಡೋದು. ಹಾಗೆ ಅವನಿಗೆ ಇವಾಗ ಜ್ವರ ಅಲ್ವಾ, ಹೇಗಾದರೂ ಮಾಡಿ ಊಟ ಮಾಡಿಸ್ಬೇಕು ಅಂತ ಈ ರೀತಿ ಮೊಬೈಲ್ ಕೊಟ್ಟು ಆಟ ಆಡಿಸಿ ಎಂತ ಮಾಡಿದ್ರು ಕೂಡ ಊಟ ಮಾಡಲಿಕ್ಕೆ ಕೇಳುವುದಿಲ್ಲ. ಫಸ್ಟ್ ಮಗಳಿಗೆ ಸ್ವಲ್ಪ ಜ್ವರ ಇತ್ತು, ಈಗ ವೈರಲ್ ಫೀವರ್ ಆದ್ರಿಂದ ಸಣ್ಣ ಮಕ್ಕಳಿರುವ ಮನೆಯಲ್ಲಿ ಬೇಗ ಸ್ಪ್ರೆಡ್ ಆಗ್ತದೆ. ಹಾಗೆ ಅವನಿಗೆ ಸ್ವಲ್ಪ ಜ್ವರ ಇದೆ ಇವಾಗ. ಇಲ್ಲಿ ನಾನು ನನ್ನ ಮಗ ಯಾವಾಗಾದ್ರೂ ಈ ರೀತಿ ಚಂದ್ರ ಎಲ್ಲ ನೋಡುವಾಗ ಕರೀತಾನೆ ಬಾಬಾ ಅಂತ. ಇವತ್ತು ಅದು ಕೂಡ ಇಲ್ಲ, ಜ್ವರದಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾನೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ಅನ್ನು ಆ್ಯಡ್ ಮಾಡಿದ್ದೇನೆ. ಪ್ಲೇನ್ ಹೋಗುವಾಗ ನೈಟ್ ಈ ರೀತಿ ಪ್ಲೇನ್ ಹೋಗುವಾಗ ನೋಡಲಿಕ್ಕೆ ಒಂಥರ ಚಂದ ಆಗ್ತದೆ. ಇಲ್ಲಿ ಮಕ್ಕಳಿಗೆಲ್ಲ ನೋಡಿ ಬೋರ್ ಆಗ್ತದೆ, ಆದರೆ ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ಈ ರೀತಿ ನೋಡುವಾಗ ಖುಷಿ ಆಗ್ತದೆ. ಇಲ್ಲಿ ನಾನು ಸೌಂಡನ್ನು ಪ್ಲೇನ್ ಇದು ಕೂಡ ಮ್ಯೂಟ್ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಬೇರೆ ಕೂಡ ಸ್ವಲ್ಪ ಸಾಂಗ್ ಇದು ಮ್ಯೂಸಿಕ್ ಇತ್ತು, ಆದ್ದರಿಂದ ನಾನು ಈ ಸೌಂಡನ್ನು ಮ್ಯೂಟ್ ಮಾಡಿದ್ದೇನೆ. ಈ ಕಡೆಯಿಂದ ನಾನಿವಾಗ ರಾತ್ರಿ ಊಟಕ್ಕೆ ಕಬಾಬ್ ಫ್ರೈ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ನಾನು ಕಬಾಬ್ ಫ್ರೈಗೆ ನಾರ್ಮಲ್ ಆಗಿ ಚಿಕನ್ ಕಬಾಬಿಗೆ ಮಸಾಲ, ಚಿಕನ್ ಕಬಾಬ್ ಪೌಡರ್, ಎಗ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಲೆಮನ್ ಹಾಕ್ತೇನೆ. ಅಷ್ಟು ಹಾಕಿದರೆ ಸಾಕು. ಮ್ಯಾರಿನೇಟ್ ಎಲ್ಲ ಮಾಡಿಡಬೇಕು, ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಟ್ರೆ ಸಾಕು. ಬೇಕಾದರೆ ಕಬಾಬ್ ಪೌಡರ್ ಜೊತೆಯಲ್ಲಿ ನಿಮಗೆ ಚಿಕನ್ ಸುಕ್ಕ ಪೌಡರ್, ಹಾಗೆ ಬಾಫತ್ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್ ಎಲ್ಲ ಹಾಕ್ಬೋದು. ಬೇಕಾದರೆ ಕಾರ್ನ್ಫ್ಲವರ್ ಕೂಡ ಹಾಕ್ಬೋದು. ನನ್ನ ಹತ್ರ ಇವತ್ತು ಕಾರ್ನ್ಫ್ಲವರ್ ಇರಲಿಲ್ಲ, ಹಾಗಾಗಿ ನಾನು ಕಾರ್ನ್ಫ್ಲವರ್ ಹಾಕಲಿಲ್ಲ. ಇವಾಗ ಇಲ್ಲಿ ಕಬಾಬ್ ರೆಡಿ ಆಗಿದೆ ನೋಡಿ, ಈಸಿಯಾಗಿ ಮಾಡ್ಬೋದು. ಯಾರಿಗೆಲ್ಲ ಕಬಾಬಿದು ರೆಸಿಪಿ ಗೊತ್ತಿಲ್ಲ ಇದನ್ನು ನೋಡ್ಬೋದು. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚಂದ ಆಗಿದೆ ಕಬಾಬ್, ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಒಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬೈ.